ಸೀನಿಯರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಮಾಡಿ ಫಸ್ಟ್. ಅವ್ರಿಗೆ ಕನ್ನಡ ಮಾತ್ರ ಬರುತ್ತೆ, ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಟೆಕ್ನಿಕಲಿ ಏನು ಗೊತ್ತಿಲ್ಲ ಸೀನಿಯರ್ಸ್ಗೆ. ಟೆಂಟ್ ಹೌಸೇ ಇಟ್ಕೊಂಡಿರ್ಬೋದು, ಇಲ್ಲ ಒಂದ್ ಚೇರೇ ಇಟ್ಕೊಂಡಿರ್ಬೋದು, ಏನೇ ಇಟ್ಕೊಂಡಿರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಯಾಕೆ ಮಾಡ್ಬೇಕು? ನಾನೇನೋ ಬ್ಲೇಸರ್ ಹಾಕೊಂಡ್ಬಂದು ಪುಸ್ಸು ಪುಸ್ಸು ಅಂತ ಇಂಗ್ಲಿಷ್ ಅಲ್ಲಿ ಕೊಟೇಶನ್ ಕೊಟ್ಬಿಟ್ಟು ಬಿಸ್ನೆಸ್ ಮಾಡೋದಲ್ಲ. ಮತ್ತೆ ಅವ್ರ ಹತ್ರ ಆರ್ಡರ್ ತಗೊಂಡ್ರು ಅಷ್ಟೇ. ಸೀನಿಯರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಮಾಡಿ ಫಸ್ಟ್. ಅಂಡ್ ನೀವು ಯಾವ್ದಾದ್ರು ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಪ್ಪರ್ ಎಂಡ್ ಅಲ್ಲಿ ಒಬ್ರು ಸೀನಿಯರ್ ಇದ್ದಾರೆ, ಇಲ್ಲ ಒಂದು ಕಂಪನಿ ಓನರ್ ಇದ್ದಾರೆ, ನಿಮ್ಗೊಂದು ಆರ್ಡರ್ ಕೊಟ್ಟಿದ್ದಾರೆ ವರ್ಕ್ ಮಾಡೋದಕ್ಕೆ ಅಂತ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಅಪ್ಡೇಟ್ ಕೊಡ್ತಾ ಹೋಗ್ಬೇಕು. ಅವ್ರು ಕಾಲ್ ಮಾಡಿ, ಇವಾಗ ನಾನು ನಿಮ್ಗೆ ಏನಾದ್ರು ಒಂದು ವರ್ಕ್ ಕೊಟ್ಟಿರ್ತೀನಿ, ಎನಿ ಟೈಮ್ ಕಾಲ್ ಮಾಡಿ, ಅಪ್ಡೇಟ್ ಏನಾಯ್ತು, ಸೆಟಪ್ ರೆಡಿ ಮಾಡಿದ್ರ, ಸ್ಟೇಜ್ದು ಮ್ಯಾಟ್ ಹಾಕಿದ್ರ, ಪಾಟ್ ಇಟ್ರ, ಲೋಡ್ ಆಯ್ತಾ, ಅನ್ಲೋಡ್ ಆಯ್ತಾ, ಇದನ್ನೆಲ್ಲ ನಾನು ಕೇಳಬಾರ್ದು. ಸೀನಿಯರ್ಸ್ಗೆ ಅವ್ರಿಗೆ ನೆಮ್ಮದಿಯಾಗೆ ಇರಾಕ್ ಬಿಡ್ಬೇಕು. ಇಷ್ಟು ವರ್ಷ ಜರ್ನಿ ಮಾಡಿರ್ತಾರೆ, ಒಂದ್ 20 ವರ್ಷ, 25, 30 ವರ್ಷ ಎಲ್ಲದಕ್ಕೂ ಚಿಕ್ಕ ಚಿಕ್ಕ ಪುಟ್ಟದಕ್ಕೂ ನೀವು ಕಾಲ್ ಮಾಡ್ಕೊಂಡು ಹೋದ್ರೆ ಇನ್ನೇನ್ ಅರ್ಥ ಮತ್ತೆ? ಸೊ ಅದನ್ನ ನೀವು ಮಾಡಬಾರ್ದು, ಅಪ್ಗ್ರೇಡ್ ಆಗ್ಬೇಕು. ನೀವು ಗೋಡನಿಂದ ನೀವು ಲೋಡ್ ಆಯ್ತಾ ಗಾಡಿ, ಎಸ್ ಲೈವ್ ಲೊಕೇಶನ್, ಗಾಡಿ ಇಷ್ಟೊತ್ತು ಕೊಟ್ಟಿದೆ, ಹೋಗ್ತಾ ಇದೆ, ಟ್ರಾಫಿಕ್ ಆಯ್ತಾ, ಅದು ಮೆನ್ಷನ್. ಅವ್ರು ಆರಾಮಾಗಿ ಬೇರೆ ಆರ್ಡರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು.